ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಗಂಡನ ಮನೆ ಬಿಟ್ಟು ತವ್ರ ಮನೇಲಿ ಕೂರೋದು ಸಾಧನೆ ಅಲ್ಲ ಅಲ್ವಾ? ಹಾಗಂತ ಅವಳು ಇದ್ದಾಳೆ ಅಂತ ನಾನು ಈ ಮಾತು ಹೇಳ್ತಾ ಇಲ್ಲ. ನಮ್ಮ ಮನೇಲಿ ಎಷ್ಟು ಜನ ಇದ್ರೂ ಖುಷಿನೇ. ಇದು ಅವಳ ಮನೆನೇ. ಅವಳಿರೋದಕ್ಕೆ ಅವಳಿಗೆ ಹಕ್ಕಿದೆ. ಆದರೆ ಅವಳಿಗೆ ಅಂತ ಒಂದು ಸಂಸಾರ ಆಗಬೇಕಲ್ವಾ? ಅವಳು ಅದನ್ನು ನೋಡ್ಕೊಳ್ಳೋದು ಬಿಟ್ಟು ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತಿದ್ದಾಳೆ? ಮುಚ್ಚೆ ಬಾಯಿ. ಬರ್ತಾ ಬರ್ತಾ ನಾಲ್ಗೆ ಉದ್ದ ಆಗ್ತಾ ಇದೆ ನಿಂತು. ಕೀರ್ತನನ ಬಗ್ಗೆ ಮಾತಾಡೋಷ್ಟು ಬೆಳೆದ್ಬಿಟ್ಟಿಯಾ ನೀನು? ಸೀತಮ್ಮ, ನಾನು ಹಾಗಲ್ಲ ಹೇಳಿದ್ದು. ಮತ್ತಿನ್ನು ಹೇಗೆ? ಏನಂದೆ ನೀನು? ಕೀರ್ತನ ಸರಿ ಇಲ್ವಾ? ಹೌದು, ಅವಳು ಸರಿ ಇಲ್ಲ. ನೀನೇನು ಸರಿ ಇದೆಯಾ? ನೀನು ಮಾಡಿರೋ ತಪ್ಪನ್ನು ಮುಚ್ಚಾಕಕ್ಕೆ ಇನ್ನೊಬ್ಬರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ. ಊರ್ಮಿಳಾ, ನಿನಗಾದ್ರೂ ಬುದ್ಧಿ ಬೇಡವೇನೆ? ಇವಳು ಮಾತಾಡ್ತಾ ಇದ್ರೆ ಕೇಳಿಸ್ಕೊಂಡು ಸುಮ್ಮನೆ ನಿಂತಿದೆಯಲ್ಲ. ಅಕ್ಕ, ಸತ್ಯಂಗೆ ಬೇಜಾರಾಗಿದೆ, ಅದನ್ನು ಕೇಳಿಸ್ಕೊತಾ ಇದ್ದೆ ಅಷ್ಟೇ. ನಿನ್ನ ವಿವರಣೆ ನನಗೆ ಬೇಕಾಗಿಲ್ಲ. ನಿಮ್ಮಿಬ್ಬರು ಮಾತುಕತೆನ ನಾನು ಕೇಳಿಸ್ಕೊಂಡಿದ್ದೀನಿ. ಈ ಮನೆಯವ್ರ ಬಗ್ಗೆ ಮನಸ್ಸಲ್ಲಿ ಇಷ್ಟೊಂದು ಕಹಿ ತುಂಬಿಕೊಂಡಿದ್ದಾಳೆ ಇವಳು. ಈ ಮನೆಗೆ ಹೊಂದ್ಕೊಳಕ್ ಸಾಧ್ಯನಾ? ಹೋಗಿ ಹೋಗಿ ನೀನು ಇವಳಿಗೆ ಸಪೋರ್ಟ್ ಮಾಡ್ತಿದ್ಯಲ್ಲ. ಸೀತಮ್ಮ, ನಾನು ಹೇಳಿದ ಸಾಕು. ಒಬ್ಬರ ಬಗ್ಗೆ ಬಂದು ಇನ್ನೊಬ್ಬರ ಹತ್ರ ಚಾಡಿ ಹೇಳ್ತೀಯಲ್ಲ. ನಿಮ್ಮ ಮನೇಲಿ ಇದನ್ನೇ ಕಲಿಸಿದ್ದ ನಿನಗೆ? ಅಕ್ಕ, ಅವಳಾಗವಳೆ ಏನೂ ಹೇಳಿಲ್ಲ. ನಾನೇ ಏನು ವಿಚಾರ ಅಂತ ವಿಚಾರಿಸಿದೆ, ಅದಕ್ಕೆ ಹೇಳ್ತಾ ಇದ್ಲು ಅಷ್ಟೇ. ಅಷ್ಟೇನಾ? ಇವತ್ತು ಚಾಡಿ ಹೇಳ್ತಾ ಇದ್ದಾಳೆ, ನಾಳೆ ನಮ್ಮ ಮನೆ ಮುರಿತಾಳೆ. ಅಕ್ಕ, ಸತ್ಯ ಅಂತ ಹುಡುಗಿ ಚರ್ಚೆ ಬೇಡ. ಈ ಮನೆಯಲ್ಲಿ ಇದೇ ಕೊನೆ. ಇನ್ನೊಂದು ಸರಿ ಒಬ್ಬರ ಹಿಂದೆ ಇನ್ನೊಬ್ರು ಮಾತಾಡೋದು ನನ್ನ ಕಿವಿಗೆ ಏನಾದ್ರು ಬಿದ್ದರೆ ಸರಿ ಇರಲ್ಲ ಊರ್ಮಿಳಾ. ಇಂಥವಳು ಮಾತು ಕೇಳಿಕೊಂಡು ನೀನು ಮನಸ್ಸು ಕೆಡ್ಸ್ಕೋಬೇಡ. ನಾಳೆ ಬೆಳಗಾದ್ರೆ ಹಬ್ಬ ಇದೆ, ನೆನಪಿರ್ಲಿ. ಬಾಲ, ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಸರ್ಪ್ರೈಸ್ ಅಂತ ಹೇಳಿಲ್ವಾ ಬೇಬೆ? ಸುಮ್ಮನೆ ಬಾ, ಹಂಗೆ ಹಂಗೆ ಸೈಡ್ ಬಾ. ಎಲ್ಲಿಗೆ ಅಂತ ಹೇಳು. ಸರ್ಪ್ರೈಸು. ಏನ್ ಸರ್ಪ್ರೈಸು? ಬಾ, ಹೇಳ್ತೀನಿ. ದಿವ್ಯಾ, ಇವತ್ತಿಂದ ನಿನ್ ಕಷ್ಟ ತೀರ್ತು ಅಂತ ತಿಳ್ಕೊ. ನಮ್ ಬಾಬಯ್ಯನ ಮದುವೆ ಆಗಕ್ಕೆ ಪುಣ್ಯ ಪುಣ್ಯ ಮಾಡಿದ್ದೆ ನೀನು. ಪಾಪಯ್ಯ, ಅದಕ್ಕೆ ಕಂಡ್ಬಿಡು, ಅವ್ರವ್ರ ಸುಖ ಸಂಪತ್ತನ್ನ ನೋಡ್ಬಾರ್ದೆ. ಹೌದು ಬಾಬಯ್ಯ, ಇದನ್ನೆಲ್ಲ ದಿವ್ಯಾ ನೋಡಿದ್ರೆ ಖುಷಿಲ್ ಕುಂದಾಡ್ಬಿಡ್ತಾಳೆ. ಇನ್ನೇನ್ ಬೇಕು ನಿಂಗೆ? ಎಲ್ಲ ಸಲೀಸಾಗೋಯ್ತಲ್ಲ. ಕರೆಕ್ಟಾಗಿ ಹೇಳ್ದೆ ಕವರಕ್ಕ. ದಿವ್ಯಾ, ಇನ್ ಮುಂದೆ ನೀನು ಬಿಂದಾಸ್ ಆಗಿರ್ತೀಯ ನೋಡು, ಚಿಂತೆನೇ ಇಲ್ಲ. ಬಾಬಯ್ಯ ನಿನ್ನ ಮಹಾರಾಣಿ ತರ ನೋಡ್ಕತಾನೆ ಅಂದಿದ್ದು ಸುಳ್ಳಾಗ್ಲಿಲ್ಲ. ಕರೆಕ್ಟ್ ಕವರಕ್ಕ. ಅಷ್ಟು ದೊಡ್ಡ ಕಾರ್ ಬಂದಿದ್ಯಾ? ನಾನೇ ಊರು ಬಿಟ್ಟೋದ್ರೆ ಖುಷಿಯಾಗಿರ್ತೀನಿ ಅಂತ ಇವ್ರಿಗೆ ಹೇಗೆ ಗೊತ್ತಾಯ್ತು? ಬಾಲ, ಕೈ ತೆಗಿ. ನನಗೆ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗ್ತಿಲ್ಲ. ಅದೇನು ಸರ್ಪ್ರೈಸ್ ಅಂತ ನಾನು ನೋಡಬೇಕು. ದಿವ್ಯಾ, ಈಗ ತೆಗಿತೀನಿ, ನಿಧಾನಕ್ಕೆ ಕಂಡ್ಬಿಡು. ರೆಡಿ? 1, 2, 3, ಸರ್ಪ್ರೈಸ್! ಸತ್ಯ, ನೀನು ಯಾವಾಗ ಬಂದೆ? ಈಗ. ಸಾರಿ, ನಾಕ್ ಮಾಡಿ ಬರಬೇಕಿತ್ತು ಅನ್ಸುತ್ತೆ. ಪರವಾಗಿಲ್ಲ, ಇವಾಗ ನಿನ್ನ ರೂಮ್ ಕೂಡ ಅಲ್ವಾ, ನಾಕ್ ಮಾಡ್ದೇನೆ ಬರ್ಬೋದು. ಏನು ಮಾಡ್ತಿದ್ದೆ ಇಷ್ಟೊತ್ತು? ಅತ್ತೆ ಹತ್ರ ಮಾತಾಡ್ತಾ ಇದ್ದೆ. ಓ, ಅಮ್ಮ ಭಯ ಕರ್ಸಿದ್ರಾ? ನನಗೆ ಯಾಕೆ ಬೈತಾರೆ? ಸಮಾಧಾನ ಮಾಡಿ ಗೊತ್ತಿಲ್ಲದೆ ನಿನಗೆ ಬೈದ್ಬಿಟ್ಟೆ ಕಣಮ್ಮ.
ಬೇಜಾರು ಮಾಡ್ಕೋಬೇಡ ಅಂದರು. ವಾಟ್? ಅಮ್ಮ ಹಾಗಂದ್ರ? ನೋ ವೇ, ಚಾನ್ಸೇ ಇಲ್ಲ. ನಿನ್ನ ಹತ್ರ ನಾನು ಯಾಕೆ ಸುಳ್ಳು ಹೇಳಲಿ ಅಮೂಲ್ ಬೇಬಿ? ಅತ್ತೆ ನಿಜವಾಗ್ಲೂ ನಂಗೆ ಬೈಲಿಲ್ಲ. ಸತ್ಯ, ನಿನ್ಗೇನಿಷ್ಟ? ಏನಿಷ್ಟ ಅಂದರೆ ಏನು ಹೇಳೋದು? ಏನಿಷ್ಟ ಅಂದರೆ ನಿನ್ಗೆ ಏನಿಷ್ಟ ಅಂತ. ವಾಟ್ ಡೂ ಯು ಲೈಕ್? ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಸಡನ್ನಾಗಿ ಯಾಕೆ ಹೀಗೆ ಕೇಳ್ತಾ ಇದೆಯಾ? ಇದೇನು ಕಾಂಪ್ಲಿಕೇಟೆಡ್ ಕ್ವೆಶ್ಚನ್ ಅಲ್ಲ. ಸಿಂಪಲ್ ಆಗಿ ನಿಂಗೆ ಏನು ಬೇಕು ಅದನ್ನು ಹೇಳು. ತೊಲೆ ಮೇಲೆ ಏನೋ ಬಿದ್ದೋರ್ ಥರ ಆಡ್ಬೇಡ. ನನಗೆ ಎಲ್ಲರೂ ಖುಷಿಯಾಗಿರೋದಿಷ್ಟ. ನನ್ನ ವಿಚಾರಕ್ಕೆ ಈ ಮನೇಲಿ ಯಾರೂ ಮನಸ್ತಾಪ ಮಾಡ್ಕೊಳ್ಳೋದು ನನಗಿಷ್ಟ ಇಲ್ಲ. ಏನು ವಿಷಯ ಅಮೂಲ್ ಬೇಬಿ? ಹೇಳ್ತೀನಿ. ಎಲ್ಲರೂ ಖುಷಿಯಾಗಿರ್ಬೇಕು, ಓಕೆ. ಆದರೆ ನೀನು ಖುಷಿಯಾಗಿರೋಕ್ಕೆ ನಿನ್ಗೆ ಏನು ಇಷ್ಟ ಅದನ್ನು ಹೇಳು. ನೋಡ್ದ ದಿವ್ಯಾ, ಬಾಬಯ್ಯ ನಿಂಗೋಸ್ಕರ ಏನೇನೆಲ್ಲ ತಂದಾನೆ. ದಿವ್ಯಾ, ಹೇಗಿದೆ ಸರ್ಪ್ರೈಸು? ಶಾಕಿಂಗ್ ಆಗಿದೆ. ಶಾಕ್ ಆಯ್ತಾ? ಆಗ್ಲೇಬೇಕು ಅಂತ ತಾನೇ ಪಾಪಯ್ಯ ನಿಮ್ಗೋಸ್ಕರ ಇದನ್ನೆಲ್ಲ ಸಿಟಿಯಿಂದ ತರಿಸಿರೋದು. ನಿಮ್ಮ ಕಷ್ಟನ ನೋಡೋಕ್ಕಾಗದೆ ಪಾಪಯ್ಯ ದಿನ ಫೀಲ್ ಮಾಡ್ತಿದ್ದ. ಈಗೇನು ಎಲ್ಲ ಕಷ್ಟನೂ ಸಲೀಸಾಗೋಯ್ತಲ್ಲ. ದಿವ್ಯಾ, ಇವನು ಹೇಳು, ಗಂಡ ಅಂದ್ರೆ ನಮ್ಮ ಬಾಬಯ್ಯ ನಂಗಿರ್ಬೇಕು. ಕೌ, ಇದನ್ನೆಲ್ಲ ಹೆಂಗೆ ಯೂಸ್ ಮಾಡೋದು? ಜಸ್ಟ್ ಮಿನಿಟ್, ಹೆಂಗೆ ಅಂತ ನಾನು ತೋರಿಸ್ತೀನಿ. ಇಲ್ಲಡ, ಇದು ಪರ್ಕೆ ನೆಲ ಗುಡ್ಸೋದು. ನಮ್ಮೂರಾಗ ಐತೆ ಅಂತ ಸ್ಪೆಷಲ್ ಏನಲ್ಲ. ಇದೇನಲ್ಲ ಇದು ನೋಡ್ಲಾ, ಬೊಗ್ಗಿ ನೆಲ ಒರೆಸಿ ಸೊಂಟ ನೋಯಿಸ್ಕೊಬಾರ್ದು ಅಂತವ ನಿಂತ್ಕೊಂಡೇ ಒರೆಸೋದು. ಚೆನ್ನಾಗೈತಿ. ಇದೆಂತದು ಬಾಬಯ್ಯ? ಇಟ್ ದೊಡ್ಡದಾಗಿ ಅಲ್ಲುಜ್ಜದ? ಏನು ಉಜ್ಜದಿದು? ಬ್ರಷ್ ಕಣಕ, ಪೌಡ್ರ್ ಐತ್ ನೋಡಲ್ಲಿ. ಪೌಡ್ರ ಕೂಜ್ಬಿಟ್ರೆ ಕೊಟ್ಟಿಗೆ ಕೂಡ ಪಾಡ ಅಂತ ಹೊಡಿತದೆ. ಚೆನ್ನಾಗೈತೆ. ನಿಂಗೆ ನಾಳೆಯಿಂದ ಇದ್ರಾಗೆ ಉಜ್ಜನ ಕೊಡ್ಕೆಯ. ನೀನೇ ಪುಣ್ಯ ಮಾಡಿದ್ದೆ ದಿವ್ಯಾ. ನಿನ್ ಗಂಡ ಕೆಲಸ ಮಾಡಕ್ ಈಜಿ ಆಗ್ಲಿ ಅಂತ ಏನೇನೆಲ್ಲ ತಂದ್ಕೊಟ್ಟವನೆ. ನಮ್ಮನೇಲಿ ಹೋಯ್ತೆ ದಂಡ ಪಿಂಡ. ನನ್ನ ಗಂಡ ಕೆಲಸ ಮಾಡಕ್ ಈಜಿ ಆಗೋದೋಗ್ಲಿ, ಒಂಚೂರು ಹೆಲ್ಪು ಮಾಡಕ್ಕಲ್ಲ. ಅದಕ್ಕೆ ಒಂದು ವಿಷಯ ಹೇಳ, ನಮ್ಮೂರಲ್ಲಿರೋ ಹೆಂಗಸರು ಯಾರು ಇದನ್ನ ನೋಡೇ ಇಲ್ಲ. ಹುಷಾರು ಕಣವಿ, ಇದನ್ನೆಲ್ಲವ ಆಚೆ ಕಡೆ ಯಾರಿಗೂ ತೋರಿಸ್ಬೇಡ. ಇದರಿಂದವ ಕೆಲಸ ಈಜಿ ಆಯ್ತತೆ ಅಂತ ಗೊತ್ತಾಯ್ತು ಅಂದರೆ ನಮ್ಮೂರಿನ ಜನಗಳು ನಿನ್ನಿಂದ ಬಿದ್ದುಬಿಡ್ತವೆ. ನಂಗೆ ಒಂಚೂರು ಕೊಡವಿ ಅಂತ. ಯಾರಿಗೂ ಕೊಡ್ಬೇಡ, ನಂಗೆ ಮಾತ್ರ ಒಂಚೂರು ಕೊಡು. ಇದೆಲ್ಲ 2ನೇ ದಿನನೇ ತರಿಸ್ಬೇಕು ಅಂತಿದ್ದೆ ದಿವ್ಯಾ, ಆದರೆ ಆಗಲಿಲ್ಲ. ಇದೆಲ್ಲ ನಮ್ಮೂರಲ್ಲಿ ಸಿಗೋದು ಇಲ್ಲ. ಅದಕ್ಕೆ ಎಲ್ರು ಕಣ್ ತಪ್ಪಿಸಿ ಸೀಕ್ರೆಟ್ ಮಿಷನ್ ಅನ್ನೋ ಥರ ನಿನಗೋಸ್ಕರ ಕಷ್ಟಪಟ್ಟು ತಂದಿದ್ದೀನಿ. ಎಲ್ಲ ನಿನಗೋಸ್ಕರ ದಿವ್ಯಾ. ಇಷ್ಟ ಆಯ್ತಾ? ಸೆಕೆಂಡ್ ಹ್ಯಾಂಡು ಥರ್ಡ್ ಹ್ಯಾಂಡು ದೇಪ್ಕ ಬಂದ್ಬಿಟ್ಟು ಕವರ್ ಸುತ್ತಿ ವಸ್ತು ಅನ್ನೋ ಥರ ಬಿಲ್ಡಪ್ ಕೊಡ್ತಾವನೆ. ನಾಳೆಯಿಂದ ನಿನ್ನ ಕಷ್ಟ 1000 ಪಟ್ಟು ಕಡಿಮೆ ಆಗುತ್ತೆ. ಹೇಗಿದೆ ಸರ್ಪ್ರೈಸು?
ಇದ್ದಕ್ಕಿದ್ದಾಗೆ ಯಾಕೆ ಕೇಳ್ತಿದ್ಯಾ? ಏನು ಸ್ಪೆಷಲ್ಲು? ಏನು ಸ್ಪೆಷಲ್ ಇಲ್ಲ, ಸುಮ್ಮನೆ ಹಾಗೆ ಕೇಳ್ತಾ ಇದ್ದೀನಿ. ಮತ್ತೆ ಯಾವತ್ತೂ ಕೇಳಿರಲಿಲ್ಲ? ಅಯ್ಯೋ ಇವತ್ತು ಕೇಳ್ತಾ ಇದ್ದೀನಲ್ಲ, ಸುಮ್ಮನೆ ಪ್ರಶ್ನೆ ಕೇಳಬೇಡ. ನಿನ್ಗೇನು ಇಷ್ಟ ಅಂತ ಅದನ್ನು ಹೇಳು. ಇವಾಗ ನಿನ್ಗೇನೋ ಬೇಕಾಗಿರುತ್ತೆ, ಅದು ನಿನ್ನ ಹತ್ರ ಇರಲ್ಲ, ಅದು ನಿನ್ಗೆ ಇಷ್ಟ, ಆ ಥರದ್ದೇನಾರಿದ್ರೆ ಹೇಳು. ನೀನು ನನಗೆ ನೀನು ಇಷ್ಟ ಅಮಲ್ ಬೇಬಿ. ನೀನು ನನ್ನ ಹತ್ರ ಇಲ್ಲ, ಯಾವಾಗಲೂ ನೀನು ಬೇರೆ ನಾನು ಬೇರೆ ಅಂತಿರ್ತೀಯ. ನೀನು ನನ್ನ ಜೊತೆ ಇದ್ದರೆ ನಾನು ಖುಷಿಯಾಗಿರ್ತೀನಿ, ನೀನೇ ನನ್ನ ಖುಷಿ. ನಾನು ಕೇಳಿದ್ದು ಮನುಷ್ಯರ ಬಗ್ಗೆ ಅಲ್ಲ, ವಸ್ತುಗಳ ಬಗ್ಗೆ. ಫಾರ್ ಎಕ್ಸಾಂಪಲ್ ಮೊಬೈಲು, ಗ್ಯಾಜೆಟ್ಸು, ಆ ಥರದ ಬಗ್ಗೆ. ಮನುಷ್ಯನ ಇಷ್ಟಪಡಬೇಕು ಅಮಲ್ ಬೇಬಿ, ವಸ್ತುಗಳನ್ನು. ಅಮ್ಮ ತಾಯಿ, ನಿನ್ನ ಹತ್ರ ಕೇಳ್ತಾ ಇದ್ದೀನಲ್ಲ, ನನ್ನ ಕರ್ಮ. ಏನಕ್ಕೆ ಇಷ್ಟೆಲ್ಲ ಕೇಳ್ತಿದ್ಯಾ? ನನ್ನ ಬಗ್ಗೆ ಏನಾದರೂ ಸರ್ವೆ ಮಾಡ್ತಿದ್ಯಾ? ಸರ್ವೆ ಮಾಡೋಕ್ಕೆ ನೀನು ಪ್ರಾಪರ್ಟಿನಾ ಸೆಲೆಬ್ರಿಟಿನಾ? ಹಲೋ, ನನ್ನ ಮಟ್ಟಕ್ಕೆ ನಾನು ಸೆಲೆಬ್ರಿಟಿನೇ. ಆದರೂ ನನಗೆ ಖುಷಿ ಆಯಿತು ಅಮಲ್ ಬೇಬಿ. ನನ್ನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿದ್ಯಲ್ಲ, ಅಷ್ಟು ಸಾಕು. ಹಲೋ, ಯಾವುದಕ್ಕೂ ಕನೆಕ್ಟ್ ಮಾಡಬೇಡ. ನೀನು ಅನ್ಕೊಂಡಿರೋ ಥರ ಏನೂ ಇಲ್ಲ, ನಾನೇ ನಿನ್ನ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಮತ್ತೆ ಪ್ರೀತಿ ತೋರಿಸ್ತಿದ್ಯಾ? ನಾನು ಮಲ್ಕೋತೀನಿ. ಗುಡ್ ನೈಟ್. ಏ ಅಮಲ್ ಬೇಬಿ, ಬೆಳಿಗ್ಗೆ ಮಾತಾಡೋಣ, ನೀನು ಹೋಗಿ ಮಲ್ಕೋ. ಪ್ರತಿ ಸಲ ನಾನು ನಿನ್ನನ್ನು ಗೆಲ್ಲಬೇಕು ಅಂದ್ಕೊಂಡಾಗೆಲ್ಲ ನೀನೇ ನನ್ನನ್ನು ಗೆಲ್ತಾ ಇದೀಯ ಅಮಲ್ ಬೇಬಿ. ಇವತ್ತು ನೀನು ನನ್ನ ಬಗ್ಗೆ ತೋರಿಸಿದ ಇಂಟ್ರೆಸ್ಟೇ ನಾಳೆ ನಮ್ಮಿಬ್ಬರನ್ನು ಒಂದು ಮಾಡುತ್ತೆ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ಸ್ ಅಮಲ್ ಬೇಬಿ. ಎಲ್ಲ ನನ್ನ ಕೈ ಬಿಟ್ಟು ಹೋಗ್ತಿದೆ, ಸೋತೋಗ್ಬಿಡ್ತಿದ್ದೀನಿ ಅಂದ್ಕೊಂಡಾಗೆಲ್ಲ ನೀನು ನನಗೆ ಭರವಸೆ ಕೊಡ್ತಿದ್ಯಾ. ಥ್ಯಾಂಕ್ ಯು. ಅವತ್ತಮ್ಮ ಫೋನ್ ಮಾಡಿದಾಗ ನಾನು ಅಷ್ಟು ರೂಡಾಗಿ ಬಿಹೇವ್ ಮಾಡಬಾರ್ದಿತ್ತು. ಅವ್ರಿಗೆ ಅದೆಷ್ಟು ಹರ್ಟ್ ಆಗಿದೆಯೋ. ಮೋಸ್ಟ್ಲಿ ಈಗ ಅವ್ರು ಎಲ್ಲರೂ ನನ್ನನ್ನು ಮರ್ತೇ ಬಿಟ್ಟಿದ್ದಾರೆ ಅನಿಸುತ್ತೆ. ಅದಕ್ಕೆ ಅವ್ರು ಯಾರೂ ನಂಗೆ ಒಂದು ಫೋನು ಕೂಡ ಮಾಡಿಲ್ಲ. ನಾನು ಸತ್ತಿದ್ದೀನ ಬದುಕಿದ್ದೀನ ಅಂತ ಏನೂ ವಿಚಾರಿಸಿಲ್ಲ. ನಾನೇ ಫೋನ್ ಮಾಡಿ ಮಾತಾಡ್ಲಾ? ಜಾನಕಿ, ಫೋನ್ ಬರ್ತಾ ಇದೆ, ನೋಡಬಾರ್ದಾ? ನೋಡ್ತೀನಿ ಅತ್ತೆ, ಬಂದೆ. ಯಾಕೆ ಕಟ್ ಮಾಡಿದೆ? ಯಾರದೇ ಫೋನು? ಆ ಮನೆ ಹಾಳಿ ದಿವ್ಯಂದು. ಟಿಫಿನ್ದ? ನೀವು ಮಾತಾಡಬಾರ್ದಾಗಿತ್ತೇನೆ. ಮತ್ತೆ ಬರ್ತಾ ಇದೆ ನೋಡು. ನಾನು ಮಾತಾಡಲ್ಲ ಅತ್ತೆ. ನಾನು ಮಾತಾಡ್ತೀನಿ. ಆನ್ ಮಾಡು, ಜೋರಾಗಿ ಕೇಳಿಸೋಂಗಾಕು. ಹಲೋ ಅಮ್ಮ, ಏನೇ ಅಮ್ಮ ಈಗ ಫೋನ್ ಮಾಡ್ತಿದ್ಯಾ? ಇವಾಗ ನೆನಪಾದ್ವಾ ನಿನಗೆ? ಅಮ್ಮ ಪ್ಲೀಸ್ ಫೋನ್ ಮಾತ್ರ ಕಟ್ ಮಾಡಬೇಡ. ನಿಮ್ಗಳನ್ನ ಮಾತಾಡ್ಸೋಣ ಅಂತ ಕಾಲ್ ಮಾಡಿದೆ.
ಅತ್ತೆ ಸುಮ್ಮನೆ ಫೋನ್ ಮಾಡೋಳಲ್ಲ ಇವಳು. ಇಷ್ಟು ದಿನ ಚೆನ್ನಾಗಿದ್ಲು ಅನ್ಸುತ್ತೆ, ಅದಕ್ಕೆ ನಾವು ಯಾರೂ ನೆನಪಾಗಿರಲ್ಲ. ಈಗ ಯಾವುದೋ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅನ್ಸುತ್ತೆ, ಅದಕ್ಕೆ ಫೋನ್ ಮಾಡಿದ್ದಾಳೆ. ಹಾಗೆಲ್ಲ ಏನಿಲ್ಲಮ್ಮ. ಈ ಪ್ರಪಂಚದಲ್ಲಿ ನನ್ನಷ್ಟು ಖುಷಿಯಾಗಿರೋರು ಯಾರೂ ಇಲ್ಲ. ಕಾಲ್ಗೊಬ್ಬ ಕೈಗೊಬ್ಬ ಆಳಿದಾನೆ, ಸುಕ್ಕದ ಸುಪ್ಪದ್ಕೆಲ್ಲಿ ಮೆರಿತಾ ಇದ್ದಾನೆ. ಸುಮ್ಮನೆ ಏನೇನೋ ಅನ್ಕೋಬೇಡ. ನನ್ನ ಲೈಫಲ್ಲಿ ನಾನು ಹೇಗೆ ಬದುಕಬೇಕು ಅಂತ ಅಂದ್ಕೊಂಡಿದ್ದೀನೋ ಹಾಗೆ ಬದುಕ್ತಾ ಇದ್ದೀನಿ. ಮತ್ತೆ ಯಾಕೆ ಫೋನ್ ಮಾಡಿದ್ದೀಗ? ನೀನು ನನ್ನಮ್ಮ, ನಿನಗೆ ಫೋನ್ ಮಾಡಬಾರ್ದಾ? ಮದುವೆ ಮನೆಯಿಂದ ಓಡ್ ಹೋಗುವಾಗ ನಾನು ನಿನ್ನಮ್ಮ ಅಂತ ನೆನಪಾಗ್ಲಿಲ್ವೇನೆ? ಹಳೇದನ್ನೆಲ್ಲ ಬಿಟ್ಬಿಡಮ್ಮ. ನಮ್ಮ ಲೈಫ್ನ ನಮಗೆ ಬೇಕಾದಂಗೆ ರೂಪಿಸ್ಕೋಬೇಕಂದ್ರೆ ಈ ರೀತಿ ಎಲ್ಲ ಆಗೋದು ಸಹಜ. ಅದನ್ನೆಲ್ಲ ಮರ್ತ್ಬಿಡು. ಏಯ್, ಸ್ವಲ್ಪ ನಿಧಾನವಾಗಿ ಓಡಿಸು. ಅದು 3 ಕೋಟಿ ರೂಪಾಯಿ ಕಾರು. ನೋಡ್ದ್ಯಮ್ಮ, ನನ್ನ ಮನೆ ಮುಂದೆ ಕೋಟಿ ಬಾಳೋ ಕಾರು ಸುಮ್ಮನೆ ನಿಂತಿರುತ್ತೆ. ನಾನು ಬಂದ್ರು ಅಂದರೆ ಸಾಕು, 4 ಜನ ಏನು ಬೇಕಮ್ಮವ್ರೆ ಅಂತ ನನ್ನ ಮುಂದೆ ಕೈ ಕಟ್ಕೊಂಡು ನಿಂತ್ಕೋತಾರೆ. ಇದಕ್ಕಿಂತ ಸುಖ ಬೇಕಾ? ನಾನು ಹೀಗೆ ಬದುಕಬೇಕು ಅಂತ ಓಡ್ ಬಂದಿದ್ದು. ಇದು ನನ್ನ ಕನಸಮ್ಮ, ಅದನ್ನೇ ಬದುಕ್ತಾ ಇದ್ದೀನಿ. ನೀನೇನೇನೋ ಇಮ್ಯಾಜಿನೇಷನ್ ಮಾಡ್ಕೋಬೇಡ. ಒಳ್ಳೇದಾಯ್ತು ಬಿಡಮ್ಮ, ನೀನು ಹೇಗಿದ್ಯಾ ಅಂತ ನಿನ್ನ ಮಾತಲ್ಲೇ ಗೊತ್ತಾಗ್ತಾ ಇದೆ. ಯಾವುದೋ ಅರಮನೆನೇ ಸೇರ್ಕೊಂಡಾಗಿದೆ. ಒಟ್ಟಿನಲ್ಲಿ ನೀನು ಸುಖವಾಗಿದೆಯಲ್ಲ, ಅದೇ ನಮಗೆ ಖುಷಿ. ಸುಖ ಏನಜ್ಜಿ, ವೈಭೋಗದಲ್ಲಿ ಬದುಕ್ತಾ ಇದ್ದೀನಿ. ನಿನ್ನ ಮೊಮ್ಮಗಳು ಈ ರೀತಿ ಬದುಕ್ತಾಳೆ ಅಂತ ನಿನ್ನ ಕನಸಲ್ಲೂ ಅನ್ಕೊಂಡಿರಲ್ಲ. ಅಂತ ರಾಯಲ್ ಜೀವನ. ಇವಳ ಅರಮನೆಯಲ್ಲಿ ಇವಳೇ ಒಂದು ಕತ್ತೆ, ಇವಳ ಜೊತೆಗೆ ಒಂದು ಹಸು ಸಾಕೊಂಡಿದ್ದಾಳೆ ಅಂತ ಅನ್ಸುತ್ತೆ. ಅಮ್ಮ, ಕತ್ತೆಗಿತ್ತೆ ಅಂದರೆ ಸರಿ ಇರಲ್ಲ. ನಮ್ಮ ಮನೇಲಿ ದಿನಾಗ್ಲೂ ಹಸು ಬರುತ್ತೆ. ಪ್ರತಿದಿನ ನಾವು ಫ್ರೆಶ್ ಹಾಲೇ ಕುಡಿಯೋದು. ಮನೆ ಮುಂದೆನೆ ಹಸು ತಂದು ಹಾಲಿಂಡಿ ಕೊಟ್ಟೋಗ್ತಾರೆ. ಅದೇ ಹಸು ಸೌಂಡ್ ಮಾಡ್ತಾ ಇರೋದು. ನಾವು ನಿಮ್ಮ ಥರ ಪ್ಯಾಕೆಟ್ ಹಾಲು ಕುಡಿಯಲ್ಲ. ಅದನ್ನೆಲ್ಲ ನಮ್ಗೆ ಯಾಕೆ ಹೇಳ್ತೀಯಾ? ಬದುಕ್ತಿರೋಳು ನೀನು, ನಿನ್ನ ಪಾಡಿ ನೀನು ಬದುಕೋ. ನಮ್ಮ ಮಟ್ಟಿಗೆ ನಾವು ಚೆನ್ನಾಗಿದ್ದೀವಿ, ನೀನಿಲ್ದೆ ನಾವು ಇನ್ನೂ ಖುಷಿಯಾಗಿದ್ದೀವಿ. ನೀನು ನಿನಗೆ ಬೇಕಾದಂಗಿರೋ, ಮತ್ತೆ ನಮಗೆ ಫೋನ್ ಮಾಡಿ ತೊಂದರೆ ಕೊಡಬೇಡ. ಇಡು ಫೋನು. ಅಲ್ಲಿ ಎಲ್ಲರೂ ಆರಾಮಾಗೇ ಇದ್ದಾರೆ, ಇಲ್ಲಿ ನಾನೇ ಕೊಳಿತಾ ಇರೋದು. ಇಲ್ಲ, ಇದು ಸರಿ ಹೋಗಲ್ಲ. ಕೆಲಸ ಆಯ್ತಾ? ಆಯಿತು ಡಾರ್ಲಿಂಗ್. ಯಾರಿಗೂ ಗೊತ್ತಾಗ್ದಾಗೆ ಬೊಂಬೆ ಸೆಟಪ್ ಕೆಳಗಡೆ ರಿಮೋಟ್ ಕಂಟ್ರೋಲ್ ವೈಬ್ರೇಟ್ ಮಷಿನ್ ಇಟ್ಟಿದ್ದೀನಿ. ಏನು ಎಡ್ವರ್ಟ್ ಆಗಲ್ಲ ತಾನೆ? ಎಂಥದ್ದು ಇಲ್ಲ. ಆದರೆ ಸತ್ಯ ಬೊಂಬೆ ಇಡುವಂತಹ ಸಿಚುವೇಶನ್ ಬರಬೇಕು. ಸಿಚುವೇಶನ್ ಬಂದೇ ಬರುತ್ತೆ. ಯು ಡೋಂಟ್ ವರಿ ಅಬೌಟ್ ದ್ಯಾಟ್. ಅಮ್ಮ ಅವಳ ಕೈನಲ್ಲಿ ಗೊಂಬೆ ಇಡಿಸ್ತಾರೋ ಇಲ್ವೋ, ಆದರೆ ಅಪ್ಪ ಮಾತ್ರ ಪಕ್ಕ ಅವಳ ಕೈನಲ್ಲೇ ಗೊಂಬೆ ಇಡಿಸೋದು. ನಮಗೂ ಅದೇ ತಾನೇ ಬೇಕಿರೋದು ಡಾರ್ಲಿಂಗು. ಅಲ್ಲಿ ಸತ್ಯ ಗೊಂಬೆ ಇಡ್ತಿದ್ದಾಗೆ ನಾನು ರಿಮೋಟ್ನ ಆಪ್ರೇಟ್ ಮಾಡ್ತೀನಿ. ಅಲ್ಲಿಗೆ ವೈಬ್ರೇಟ್ ಮಷೀನು ಗಡ 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 ಅಂತ ನಡ್ಗಕ್ಕೆ ಶುರು ಆಗುತ್ತೆ. ಬೊಂಬೆ ಸೆಟಪ್ಗಳೆಲ್ಲ ಕೆಳಗಡೆ ಬಿದ್ದುಬಿಡುತ್ತೆ. ಬೊಂಬೆ ಬಿದ್ದರೆ ಸತ್ಯ ಬಿದ್ದ ಹಾಗೆ. ವೆರಿ ನೈಸ್. ಆದರೆ ಅಷ್ಟೇ ಸೂಪರಾಗಿ ಎಕ್ಸಿಕ್ಯೂಷನ್ ಕೂಡ ಆಗಬೇಕು. ಆಮೇಲೆ ಈ ಮಷೀನು ಸ್ವಲ್ಪನೂ ಸೌಂಡ್ ಮಾಡಲ್ಲ. ಅದರಿಂದ ಯಾರಿಗೂ ಡೌಟ್ ಕೂಡ ಬರಲ್ಲ. ಬರಲೂಬಾರ್ದು.
ಇನ್ ಕೇಸ್ ಯಾರಿಗಾದ್ರೂ ಡೌಟ್ ಬಂದರೆ ನಾನು ನಿನಗೊಂದು ಗತಿ ಕಾಣಿಸ್ಬೇಕಾಗತ್ತೆ. ಪಾಪಯ್ಯ 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 ಅನಾಹುತ ಆಗೋಯ್ತು ಪಾಪಯ್ಯ, ಅನಾಹುತ ಆಗೋಯ್ತು. ಏನಾಯ್ತು? ಯಾಕೆ ಇಷ್ಟು ಗಾಬರಿ ಓಡ್ಬತ್ತಾ ಇದೆಯಾ? ಗಾನ್ ಕೇಸು ಎಲ್ಲ ಮುಗಿದೋಯ್ತು ಪಾಪಯ್ಯ. ಅದೇನು ಅಂತ ನೆಟ್ಟಿಗೆ ಹೇಳು, ಬೆಳಗ್ಗೆ ತಲೆ ತಿನ್ಬೇಡ. ಓ ನಿಧಾನ ಕಣ್ಲ, ನೀರು ಕುಡಿತ್ಯಾ? ಅದೇನು ಅಂತ ಹೇಳು ಮತ್ತೆ. ಓ ದಿವ್ಯ ಏನಾದರೂ ಒತ್ತಾರೆ ಎದ್ದು ಹೊಲದ ಕಡೆ ಕೆಲ್ಸಕ್ಕೆ ಹೋದ್ಲಾ, ಅದಕ್ಕೆ ಶಾಕ್ ಆಗಿದ್ಯಾ? ಪಾಪಯ್ಯ ಹೊಲ ಅಂತೆ ಹೊಲ, ಅದಕ್ಕೆ ಬಸ್ ಎತ್ಕೊಂಡು ಈ ಊರೇ ಬಿಟ್ಬಿಟ್ಟು ಹೋಗ್ಬಿಟ್ರು. ಏಯ್ ಬೆಳಗ್ಗೆ ಪ್ರ್ಯಾಂಕ್ ಮಾಡ್ತೀಯಾ? ಅದು ನನ್ನ ದಿವ್ಯನ ವಿಚಾರದಲ್ಲಿ ಬಿಟ್ಟ ಅಂದ್ರೆ ಮೋರಿಗೆ ಬಿಟ್ಟು ತೇಲ್ಕೊಂಡು ಹೋಗ್ಬಿಡ್ಬೇಕು. ಈ ವಿಚಾರದಲ್ಲಿ ನಾನು ಯಾಕೆ ತಮಾಷೆ ಮಾಡ್ಲಿ ಪಾಪಯ್ಯ? ನನ್ನ ನಡೆಗೂ ನಾನು ಹೇಳ್ತಿರೋ ಸತ್ಯ. ಬೇಡ ಕಣೋ, ಚೆನ್ನಾಗಿರಲ್ಲ. ಓ ಪಾಪಯ್ಯ ನಿನಗೆ ಹೆಂಗೆ ಹೇಳಯ್ಯ, ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಅದಕ್ಕೆ ಬಸ್ ಹೊತ್ಕೊಂಡು ಹೋಗೇ ಬಿಟ್ರು. ನಾನು ಈ ಕೊಂಪೆಲಿ ಇರಲ್ಲ ಅಂದ್ರು. ಏನೋ ಹೇಳ್ತಿದ್ಯಾ? ನಿನ್ನೆ ತಾನೇ ಅವಳಿಗೋಸ್ಕರ ಅಷ್ಟೆಲ್ಲ ಐಟಮ್ಸ್ ತಂದಿದ್ನಲ್ಲ. ದಿವ್ಯಾನ ನಂಗೆಲ್ಲ ಬಿಟ್ಟು ಹೋಗಕ್ಕೆ ಚಾನ್ಸೇ ಇಲ್ಲ, ಇಲ್ಲೇ ಎಲ್ಲೋ ಇರಬೇಕು. ತಗೋ, ಅದಕ್ಕೆ ಹೋಗ್ಬೇಕಾದ್ರೆ ಇದನ್ನು ಕೊಟ್ಬಿಟ್ಟು ಹೋದ್ರು. ಇದನ್ನು ಓದಿದ್ರೆ ನಿನಗೆ ಎಲ್ಲ ಅರ್ಥ ಆಗುತ್ತೆ.